ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಹುಕ್ಕೇರಿಯಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಪದವಿ ಸಾವಿರದ ಶರಣು ದಾನಯೋಗಿ ಗುರುವೇ ನೀನ ಕಲ್ಪತರುವೇ ಸಂಗಮ ಪದವಿ ಸಾವಿರದ ಶರಣು ಸಾವಿರದ ಶರಣು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ಹುಕ್ಕೇರಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ಐಡಿ ಕಾರ್ಡ್ ವಿತರಣಾ ಸಮಾರಂಭವು ಅತ್ಯಂತ ವೈಭವದಿಂದ ಜರುಗಿತು. ಹುಕ್ಕೇರಿಯ ಐತಿಹಾಸಿಕ ಹಿರೇಮಠದ ಭವ್ಯ ದರ್ಬಾರ್ ಹಾಲಿನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೌದು, ಸಮಾಜದ ಮುಖವಾಣಿಯಾಗಿ ಕೆಲಸ ಮಾಡುವ ಪತ್ರಕರ್ತರ ಹಿತರಕ್ಷಣೆಗಾಗಿ ಶ್ರಮಿಸುತ್ತಿರುವ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹುಕ್ಕೇರಿ ತಾಲೂಕು ಘಟಕಕ್ಕೆ ಇತ್ತೀಚೆಗಷ್ಟೇ ನೂತನ ಪದಾಧಿಕಾರಿಗಳು ಇಲ್ಲಿಯವರೆಗೆ ಸುಮಾರು 32 ವರ್ಷಗಳ ದೀರ್ಘಕಾಲ ರಾಜ್ಯಾದ್ಯಂತ ತನ್ನ ಸಂಘಟನೆಗಳನ್ನು ಮಾಡಿಕೊಂಡು ಜಿಲ್ಲೆಯಾದ್ಯಂತ ಮತ್ತು ತಾಲೂಕದ ಎಲ್ಲ ಜಿಲ್ಲೆಗಳ ತಾಲೂಕಿನಲ್ಲಿ ಸಂಘಟನೆಗಳನ್ನು ಹುಟ್ಟುಹಾಕೊಂಡು ಸರ್ ಟಿಪ್ಪುವರ್ಧನ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘಟನೆ ಮುನ್ನಡೀತಾ ಇದೆ. ಈಗಾಗಲೇ ನಾವು 2 ವರ್ಷಗಳಿಂದ ಶ್ರೀಗಳನ್ನ ಕರ್ಕೊಂಡು ಕ್ಯಾರ್ಕೋಟದಲ್ಲಿ ಕೂಡ ನಾವು ಈ ಸಂಘಟನೆಯ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಎಲ್ಲ ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಸುಮಾರು ಒಂದು 5 ತಾಲೂಕುಗಳಲ್ಲಿ ಈ ರೂಪದಲ್ಲಿದೆ ಹಿಡ್ಕೊಂಡು ಇನ್ನು ಕೆಲವು ತಾಲೂಕುಗಳಲ್ಲಿ ಈ ಒಂದು ಸಂಘಟನೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದರ ಜೊತೆಗೆ ಸಂಘಟನೆ ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ. ನಾವು ಸಂಘಟನೆಯನ್ನ ಯಾಕೆ ಮಾಡಬೇಕು, ಸಂಘಟನೆಯನ್ನು ನಾವು ಯಾಕೆ ಬೆಳೆಸಬೇಕು, ಪತ್ರಕರ್ತರಿಗೆ ಸಂಘಟನೆ ಯಾಕೆ ಬೇಕು ಅಂತಂದ್ರೆ ನಮ್ಮ ಕ್ಷೇಮವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸಂಘಟನೆ ಇದ್ರೆ ನಮಗೊಂದು ಬಲ ಇರ್ತದೆ. ಸಂಘಟನೆ ನಾವು ಯಾವುದಕ್ಕೂ ದುರುಪಯೋಗ ಮಾಡ್ಕೊಳ್ಳದೆ ಸಮಾಜದ ಒಳ್ಳೆಯ ಒಂದು ಕಾರ್ಯಗಳಿಗೆ ನಮ್ಮ ಸಂಘಟನೆಯನ್ನು ಉಪಯೋಗ ಮಾಡ್ಕೊಳ್ತಾ ರಾಜ್ಯದ ವ್ಯಾಪ್ತಿಯಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗೋದು ಒಂದು ಸಂಘಟನೆಯ ಧರ್ಮ ಆಗಿರ್ತದ, ಕಾರ್ಯ ಆಗಿರ್ತದ. ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅದೇ ರೀತಿ ಕಾರ್ಯವನ್ನ ಈ ಸಂಘಟನೆಯಲ್ಲಿ ಮಾಡ್ಬೇಕಾಗ್ತದ. ಮತ್ತು ಅದೇ ರೀತಿಯಿಂದ ಈ 32 ವರ್ಷಗಳ ಕಾಲ ಈ ಒಂದು ಸಂಘಟನೆ ಪ್ರತಿ ವರ್ಷನೂ ತನ್ನ ಕಾನೂನು ವ್ಯಾಪ್ತಿಯಲ್ಲಿ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ತನ್ನ ರಿನ್ಯೂವಲ್ಗಳನ್ನ ಎಲ್ಲ ಸಂಘಟನೆಯ ಜಿಲ್ಲೆಯ ಸಂಘಟನೆಗೂ ತಾಲೂಕು ಸಂಘಟನೆಯ ರಿನ್ಯೂವಲ್ಗಳನ್ನು ಮಾಡ್ತಾ ಶಾಂತಿಯಲ್ಲಿದೆ. ಯಾವುದೇ ಸಮಾಜದ ಒಳತಿಗಾಗಿ ಕೆಲಸವನ್ನ ಈ ಸಂಘಟನೆ ಮಾಡ್ತಾ ಬಂದಿದೆ. ಅದೇ ರೀತಿ ನಾವು ಈಗ 5 ವರ್ಷಗಳ ಕಾಲ ಹುಕ್ಕೇರಿಯಲ್ಲಿ ಕೂಡ ನಾವು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯನ್ನ ಸ್ಥಾಪನೆ ಮಾಡಿಕೊಂಡು ನಡು ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಸಂಘಟನೆ ಸ್ವಲ್ಪ ನಾವು ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಾರ್ಯರೂಪಕ್ಕೆ ಬರಲಿಲ್ಲ. ಕೆಲವೊಂದು ಸಮಸ್ಯೆಗಳಾದ್ವಿ, ಅದು ಶ್ರೀಗಳಿಗೆ ಗೊತ್ತದ. ಹಿಂಗಾಗಿ ಅದೊಂದು ವ್ಯತ್ಯಯನ್ನು ಬಿಟ್ರೆ ಈಗ ನಾವು ನಮ್ಮ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘಟನೆ ಮತ್ತೆ ನಮ್ಮ ಹುಕ್ಕೇರಿಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಲಿಕ್ಕೆ ಚಾಲ್ತಿಯಲ್ಲಿ ನಾವು ಇದ್ದೀವಿ. ಅದರ ಜೊತೆಗೆ
ನಮಗೆ ಅತಿ ಅವಶ್ಯ ನಮ್ಮ ಶ್ರೀಗಳ ಆಶೀರ್ವಾದ ಬಹಳ ಅದ ನಮ್ಮ ಸಂಘಟನೆಗೆ. ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಂಘಟನೆಯಿಂದ ಸಮಾಜಮುಖಿ ಮತ್ತು ಅನ್ಯಾಯಗಳ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ಸಂಘಟನೆ ಸದಾಕಾಲ ಸಿದ್ಧ ಇದೆ ಅಂತ ಹೇಳ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಆದರೆ ಇವತ್ತಿನ ದಿನ ವಿಶೇಷವಾಗಿ ಏನಂದ್ರ ಮುಂದೆ ಗುರಿ ಇರಬೇಕ ಹಿಂದೆ ಗುರು ಇರ್ಬೇಕಂತಾರ. ಇವತ್ತಿನ ದಿನ ನಮಗೆ ಹಿಂದೆ ಗುರು ಸಿಕ್ಕಾರ, ನಮ್ಮ ಮುಂದೆ ಗುರಿ ಇಟ್ಕೊಂಡ ಈ ಸಂಘಟನೆಯಲ್ಲಿ ಅತಿ ಬಲಷ್ಟು ಪಡಿಸಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಗುರುಗಳ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೊಂದು ಹುಮ್ಮಸ್ ಆಗೋದೈತೆ. ನಮ್ಮ ಗುರುಗಳ ಒಬ್ಬರು ಹಿಂದೆ ಹುಗ್ಗಿಯರಾಗ ನಮ್ಗೆ ಹಿಂದೆ ಅದಾರಪ್ಪ, ಏನೂ ಮಾಡಿದ್ರು ನಾವು ಶಿಸ್ತಲ್ಲೇ ಮಾಡ್ಬೇಕು ಅನ್ನೋಂತ ನಮಗೊಂದು ಇದನ್ನ ಸಿಕ್ಕೈತಿ. ಒಂದು ಗುರು ಸಿಕ್ಕಾರ ನಮಗ. ಆ ಗುರು ಸಾನ್ನಿಧ್ಯದಲ್ಲಿ ನಾವು ನಿಂತು ಮಾತಾಡೋದು, ನಾವು ಕಾನೂನುಬದ್ಧವಾಗಿ ನಾವು ಶಿಸ್ತು ತಗೊಂಡ ನಾವು ಪತ್ರಕರ್ತರಿಗೆ ಯಾವ ಥರ ನಾವು ಪತ್ರಕರ್ತರ ಕೆಲಸ ಮಾಡಬೇಕು, ನಮ್ಮ ಸಂಘಟನೆ ಯಾವ ಥರ ಬೆಳೆಸಬೇಕು, ಆ ಥರ ಬೆಳೆಸಿ ಗುರುಗಳು ನಿಮಗೆ ತೋರಿಸುವಂತ ಮಾತು ಹೇಳಿ ನಾನು 2 ಮಾತು. ಮಾಧ್ಯಮ ಪತ್ರಿಕೆ ಅವರು ಇವರು ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಅವರಿಗೆ ಶ್ರೀಗಳಿಂದ ಸತ್ಕಾರ ಹಾಗೂ ID ಕಾರ್ಡ್ ವಿತರಣೆ ಸಮಾರಂಭ ಜರುಗುತ್ತಿದ್ದು, ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹುಕ್ಕೇರಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಜಿಯಾವುಲ್ಲಾ ಕೆ ವಟ್ಮೂರಿ ಅವರಿಗೆ ಶ್ರೀಗಳಿಂದ ಸತ್ಕಾರ, ಪದಾಧಿಕಾರಿಗಳ ನೇಮಕಾತಿ ಪತ್ರ ಹಾಗೂ ID ಕಾರ್ಡ್ ವಿತರಣೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಶ್ರೀಗಳಿಂದ ಈ ಒಂದು ಸತ್ಕಾರ ಜರುಗುತ್ತಿದ್ದು, ಪೂಜ್ಯ ಶ್ರೀಗಳಿಗೆ ಅದೇ ರೀತಿಯಾಗಿ ಈ ಒಂದು ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮಹೇಶ್ ಕೆಂಪಣ್ಣ ಪಾಟೀಲ್ ಸರ್ ಇವರಿಗೆ ನಮ್ಮ ಪೂಜ್ಯ ಶರಣರಿಂದ ಸತ್ಕಾರ, ನೇಮಕಾತಿ ಆದೇಶ ಪತ್ರ ಹಾಗೂ ID ಕಾರ್ಡ್ ವಿತರಣೆ. ದಯವಿಟ್ಟು ಮಹೇಶ್ ಕೆಂಪಣ್ಣ ಸರ್, ಮಹೇಶ್ ಕೆಂಪಣ್ಣ ಪಾಟೀಲ್. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ಕೇಳಿಕೊಳ್ಳುತ್ತೇವೆ. ಅವರಿಗೆ ಮಹೇಶ್ ಕೆಂಪಣ್ಣ ಪಾಟೀಲ್ ಸರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ನಮ್ಮ ಸಂಘದ ಸಹಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಹುಲ್ ಎಂ ನದಾಬ್ ಸರ್ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು, ಇವರಿಗೂ ಕೂಡ ನಮ್ಮ ಶರಣರಿಂದ ನೇಮಕಾತಿ ಆದೇಶ ಪತ್ರ ಹಾಗೂ ID ಕಾರ್ಡ್ ವಿತರಣಾ ಸಮಾರಂಭ ಜರುಗುತ್ತಿದ್ದು, ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನೂತನವಾಗಿ ನಮ್ಮ ಸಾಧಿದ್ದು ಮೊಹಮ್ಮದ್ ಅಲಿ ಬಾಡ್ಕರ್ ಸರ್, ಖಜಾಂಚಿಗಳು, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕಾ ಘಟಕ ಹುಕ್ಕೇರಿ. ಇವರಿಗೆ ರಾಮಣ್ಣ ಇಟ್ಟಿ ಸರ್ ಇವರಿಂದ ಸತ್ಕಾರ ಹಾಗೂ ಪೂಜ್ಯ ಶರಣರಿಂದ ನೇಮಕಾತಿ ಆದೇಶ ಪತ್ರ ಮತ್ತು ID ಕಾರ್ಡ್ ವಿತರಣಾ ಸಮಾರಂಭ ಜರುಗುತ್ತಿದ್ದು, ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ಕೇಳಿಕೊಳ್ಳುತ್ತೇವೆ. ಅಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಶ್ರೀಗಳನ್ನು, ರಾಜ್ಯ ಸದಸ್ಯರನ್ನು, ಎಲ್ಲ ಪದಾಧಿಕಾರಿಗಳನ್ನು, ವೇದಪಟುಗಳನ್ನು ಗುರು ಮಡಿವಾಳಿವರು ಸ್ವಾಗತಿಸಿದರು.
ಸಂಘಟನೆಯ ಹಿರಿಯರು ಸಂಪಾದಕರು ಶ್ರೀ ಪ್ರಶಾಂತ್ ಎಸ್ ನಾಗನೂರಿ ಇವರು ಮಾತನಾಡಿ, ನಮ್ಮ ಸಂಘಟನೆಯಿಂದ ಸಮಾಜಮುಖಿನ ಕೆಲಸಗಳಾಗಿ ಅನ್ಯಾಯದ ವಿರುದ್ಧ ಹೋರಾಟವಾಗಬೇಕು. ಸಂಘಟನೆ ಬಲದಿಂದ ಎಲ್ಲ ಕಾರ್ಯಗಳು ಸಿದ್ಧ. ಸಮಾಜದ ಹಿತರಕ್ಷಣೆಗೆ ನಮ್ಮ ಕಾಯಕವಾಗಬೇಕು ಎಂದು ಹೇಳಿದರು. ಹುಕ್ಕೇರಿಯ ಪೂಜ್ಯ ಹಿರೇಮಠದ ದರ್ಬಾರ್ ಹಾಲಿನಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಈ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಧಿಕೃತವಾಗಿ ಪ್ರಮಾಣ ಪತ್ರ ಹಾಗೂ ಸಂಘದ ಗುರುತಿನ ಚೀಟಿಗಳನ್ನು ಹುಕ್ಕೇರಿ ಹಿರೇಮಠದ ಶ್ರೀಗಳಿಂದ ವಿತರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಹುಕ್ಕೇರಿ ಹಿರೇಮಠದ ಶ್ರೀಗಳು ನೂತನ ಪದಾಧಿಕಾರಿಗಳಿಗೆ ಆಶೀರ್ವಚನ ನೀಡಿ, ಮಾಧ್ಯಮ ರಂಗವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪತ್ರಕರ್ತರು ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಘದ ಹಿರಿಯ ಪದಾಧಿಕಾರಿಗಳು ಮಾತನಾಡಿ, ಪತ್ರಕರ್ತರ ಕ್ಷೇಮ ಹಾಗೂ ಅಭಿವೃದ್ಧಿಗಾಗಿ ಸಂಘವು ಸದಾ ಬದ್ಧವಾಗಿದೆ. ತಾಲೂಕಿನ ಪ್ರತಿಯೊಬ್ಬ ಪತ್ರಕರ್ತರ ಸಂಕಷ್ಟಕ್ಕೆ ಸಂಘವು ಹೆಗಲಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ತಾಲೂಕು ಘಟಕದ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘದ ಹಿರಿಯ ಮುಖಂಡರು ಹಾಗೂ ತಾಲೂಕಿನ ನೂರಾರು ಪತ್ರಕರ್ತರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಹಿರೇಮಠದ ದರ್ಬಾರ್ ಹಾಲಿನಲ್ಲಿ ನಡೆದ ಈ ಸಮಾರಂಭವು ಪತ್ರಕರ್ತರಲ್ಲಿ ಹೊಸ ಉತ್ಸಾಹವನ್ನು ತುಂಬುವಲ್ಲಿ ಯಶಸ್ವಿಯಾಯಿತು. ಅದೇ ರೀತಿಯಾಗಿ ರವೀಂದ್ರ ಆಯ್ಕೆಯಲ್ಲಿ ನ್ಯೂಸ್ ಮಾಧ್ಯಮ ಶ್ರೀಗಳ ಆಶೀರ್ವಾದ ಆಶೀರ್ವಾದ ಪಟ್ಟಂತ ಎಲ್ಲ ನಿರ್ದೇಶಕರು ತಮ್ಮ ತಮ್ಮ ಸ್ಥಳವನ್ನ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯ ಜಗದ್ಗುರು ಪ್ರಾತಸ್ಮರಣಿ ಗುರುದೇವರನ್ನ ಸ್ಮರಣೆ ಮಾಡ್ಕೋತಾ ಕ್ಷೇತ್ರದ ತೇಜೋಮೂರ್ತಿ ಗುರುಶಾಂತನಲ್ಲಿ ಮಾತೆ ಅನ್ನಪೂರ್ಣೆಯಲ್ಲಿ ಗುರು ರೇಣುಕರಲ್ಲಿ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರು ಹುಕ್ಕೇರಿ ತಾಲೂಕಿನ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಮತ್ತು ಐಡಿ ವಿತರಣಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರೇ, ಜೊತೆಗೆ ಆಯ್ಕೆಯಾಗಿರುವ ಎಲ್ಲ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಸದಸ್ಯರೇ, ನಿನ್ನೆ ದಿನ ಪ್ರಶಾಂತ್ ನಾಗನೂರಿ ನಮಗೆ ಫೋನ್ ಮಾಡಿದ್ರು. ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವ್ರಿ ಜರ ನೀವು ಬಂದು ಆಶೀರ್ವಾದ ಮಾಡಬೇಕು. ಏನ್ ಕಾರ್ಯಕ್ರಮ ಅಂತ ಕೇಳಿದಾಗ ಈ ಪತ್ರಕರ್ತರಿಗೆ ಐಡಿ ವಿತರಣೆ ಇದೆ, ನೀವು ನಿಮ್ಮಿಂದನೇ ಆಗ್ಬೇಕು ಅಂದಾಗ ನಾವು ಆಯ್ತು ಬಾ ಎಷ್ಟೊತ್ತಿಗೆ ಅಂತ ನಾವು ಟೈಮ್ ಕೊಟ್ಟಿವಿ. ಮತ್ತೊಂದು ಕಡೆನೂ ಇತ್ತು, ಆದ್ರೆ ಅನಿವಾರ್ಯವಾಗಿ ಆ ಕಾರ್ಯಕ್ರಮನೂ ಮತ್ತಿನ್ನು ಹೋಗಿ ಅಟೆಂಡ್ ಆಗ್ತೀವಿ. ಆದ್ರೆ ಇಲ್ಲೂ ಮಾತು ಕೊಟ್ಟಿದ್ದೀವಿ ಅನ್ಕೊಂಡು ನಿಮ್ಮ ಜೊತೆ ನಾವು ಇಲ್ಲಿದ್ದೀವಿ. ನಿಮಗೆ ನಾವು ಯಾಕ ಐಡಿ ವಿತರಣೆ ಮಾಡ್ಲಿಕ್ಕೆ ಒಪ್ಕೊಂಡಿವಿ ಅಂತಂದ್ರೆ, ನಾವು ಸಾಧನ ಕಿರಣ ಮಾಸ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದೀವಿ. ನಾವು ಓದುವಾಗ ಅಂತಂದ್ರೆ 30 ವರ್ಷದ ಹಿಂದಿಂದನೂ ಪಂಚಾಚಾರ್ಯ ಪ್ರಭಾ ಅಂತ ಹೇಳಿ ಅದಕ್ಕೆ ಉಪಸಂಪಾದಕರಾಗಿ ಅಂಕಣಕಾರರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದವರು. ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ, ಪತ್ರಿಕೆ ಅನ್ನೋದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಇದಕ್ಕೆ ಪತ್ರಿಕೋದ್ಯಮ ಅಂತಾರೆ. ಪತ್ರಿಕಾ ಅದು ನಿಮಗ ಉದ್ಯಮನೂ ಆಗಲಿ, ಅದರ ಜೊತೆಯಲ್ಲಿ ಈಗಿನ ಸಿಚುವೇಶನ್ ಒಳಗೆ ನಿಮಗ್ ಗೊತ್ತಿರ್ಲಿ ಬಹಳಷ್ಟು ಫಾಸ್ಟ್ ಅದ. ನಾವು ಅನ್ಕೊಂಡಿವಿ ಏನು ಅಂತಂದ್ರೆ, ನೀವು ಐಡಿ ಹಾಕೊಂಡವ್ರಷ್ಟ ಪತ್ರಕರ್ತರಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಈಗ ಎಲ್ಲರ ಕೈಯಾಗಿ ಸ್ಮಾರ್ಟ್ ಫೋನ್ ಬಂದಾವ. ಯಾವುದು ಕೂಡ ತಕ್ಷಣದಲ್ಲಿ ಹೊರ ಹೋಗ್ಬಿಡುತ್ತದೆ, ಯಾವುದು ಉಳಿಯಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸವನ್ನ ಮಾಡಿ. ಮೊದಲಿನಷ್ಟು
ಬೇರೆ ವ್ಯವಸ್ಥೆಗಳು ಈಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲೂ ಕೂಡ ಬಹಳಷ್ಟು ಜನ ಕಣ್ಣಿರ್ತದೆ. ಅದಕ್ಕೆ ನಿಮ್ಮಿಂದ ಮತ್ತೊಬ್ಬರಿಗೆ ನ್ಯಾಯ ಸಿಗಲಿ. ಈ ಪತ್ರಿಕೆ ಅನ್ನೋದೇನದಲ್ಲ, ನ್ಯಾಯವನ್ನು ಒದಗಿಸುವ ಒಂದು ಮಾಧ್ಯಮ ಇದೆ. ಬಹುಶಃ ಆ ನಿಟ್ಟಿನೊಳಗೆ ನೀವು ಈಗಾಗಲೇ ಹೇಳಿರುವ ಹಾಗೆ ನಿಮ್ಮಿಂದ ಇನ್ನೂ ಏನೇನೋ ಸಾಮಾಜಿಕವಾಗಿ ಕೆಲಸ ಮಾಡ್ತೀನಿ ನೀವು ಕೂಡ ಅಂದಿದ್ದೀರಿ. ಮಾಡಿ ಒಳ್ಳೇದಾಗಲಿ. ನನಗೊಂದೇನಂತಂದ್ರೆ ನೀವೆಲ್ಲ ಇಲ್ಲಿರುವಂತ ಎಲ್ಲಾ ಹುಡುಗರು ನೀವೇನ ಪದಾಧಿಕಾರಿಗಳ ಆಯ್ಕೆಯಾಗಿರುವ ಅರ್ಧಕ್ಕರ್ಧ ಮಡದಾಗ ಬೆಳೆದ ಹುಡುಗರನ್ನ ಇದ್ದೀರಿ. ಅದಕ್ಕೆ ಇನ್ನೂ ನಮ್ಮ ಖುಷಿನೇ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೆಚ್ಚು ನಾನು ಏನು ಹೇಳಿಕ್ ಹೋಗೋದಿಲ್ಲ. ಇದರ ಬಗ್ಗೆ ನೀವು ಇನ್ನೊಂದೇನಾದ್ರೂ ಅಕಸ್ಮಾತ್ ಆಗಿ ಒಂದು ಸರಿ ನೀವು ಆರಾಮಾಗಿ ಕೂತ್ಕೋರಿ. ಒಮ್ಮೆ ನೆಗೆಟಿವ್ ವಿಚಾರ ಮಾಡ್ರಿ, ಒಂದು ಪಾಸಿಟಿವ್ ವಿಚಾರ ಮಾಡ್ರಿ. ನೆಗೆಟಿವ್ ವಿಚಾರ ಮಾಡಿದ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ಬಹುದು. ಆದ್ರೆ ಪಾಸಿಟಿವ್ ವಿಚಾರ ಮಾಡಿದ್ರಿ ಅಂದ್ರೆ ನಿಮ್ಮ ಭಾಗನೇ ಡೆವಲಪ್ ಆಗ್ತದೆ. ನಿಮ್ಮ ಭಾಗ ಹೆಚ್ಚು ಡೆವಲಪ್ ಆಗ್ಬೇಕು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಲಿ, ನೀವೆಲ್ಲರೂ ಕೂಡ ಆ ಕಡೆಯಿಂದನೇ ಬಂದು ಇರ್ತಾವೆ. ಆದ್ರೆ ನೀವು ಸಂಘಟಿತರಾಗಿ ಹೇಗೆ ದಕ್ಷಿಣ ಕರ್ನಾಟಕದ ಉದ್ಧಾರ ಹೆಂಗಾಗ್ತದೋ ಹಂಗ ನಮ್ಮ ಭಾಗದ ಉದ್ಧಾರ ಆಗ್ಬೇಕಂದ್ರ ನಾವೇನ್ ಮಾಡ್ಬೋದು, ನಮ್ಮಲ್ಲಿ ಏನು ಪ್ರತಿಭೆಗಳದಾವ, ಮತ್ತ ನಮ್ಮಿಂದ ನಾವು ಸಂಪನ್ಮೂಲಗಳನ್ನು ಹೇಗ್ ಮಾಡ್ಬೋದು. ಬಹಳಷ್ಟು ಜನ ಉತ್ತರ ಕರ್ನಾಟಕದೊಳಗ ಈಗ ನಿಮ್ಗೆ ಗೊತ್ತಿರಬಹುದು, ಬೇರೆ ಬೇರೆ ನೀವೆಲ್ಲ ರೈತ ಹೋರಾಟ ಹಿಡಿದ್ರಿ, ನೀವು ಬಿಡದಿಗಳು ಹೋರಾಟ ನಡೀತದ, ಅಲ್ಲೆಲ್ಲ ತಂತಂದು ಏನೇನೋ ಹಾಕ್ತಾರೆ. ಅದೇ ಯಾಕೆ ನಮ್ಮಲ್ಲಿ ಬರಂಗಿಲ್ಲ? ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆಗಳಿದಾವೆ. ಅದಕ್ಕೆ ಇವುಗಳನ್ನೆಲ್ಲವೂ ಕೂಡ ಅದೇ ಹಣವನ್ನ ಅದೇ ಇದನ್ನ ನಮ್ಮ ಭಾಗಕ್ಕೆ ಉಪಯೋಗ ಮಾಡಿದ್ರೆ ಎಷ್ಟಾಗ್ತದೆ. ಇವುಗಳ ಬಗ್ಗೆ ಎಲ್ಲರೂ ಕೂಡ ಕೂಲಂಕುಷವಾಗಿ ನೀವು ಒಂದಿಷ್ಟು ವಿಚಾರ ಮಾಡ್ತಾ ನಿಮ್ಮ ಭಾಗದಲ್ಲಿ ಆಗುವ ಅನ್ಯಾಯಗಳನ್ನ, ನಿಮ್ಮ ಭಾಗದಲ್ಲಿ ಆಗುವ ತಾರತಮ್ಯತೆಯನ್ನ ನೀವೇನಾದ್ರೂ ಎತ್ತಿ ಹಿಡಿಲಿಕ್ಕೆ ಹೋದ್ರಿ ಅಂದ್ರೆ ಖಂಡಿತವಾಗಿಯೂ ಜನ ನಿಮಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನೀವೆಲ್ಲರೂ ಮಾಡೋದು ಒಂದಕ್ಕನ, ಅವ್ರು ಸ್ವಾಮಿಗಳಾರ ಮಾಡ್ಲಿ, ಯಾರಿಗಂತಾರ ಅವರು ಸ್ವಾಮಿಗಳು ಮಾಡೋದು ಎದಕ್ಕಂತಾರ? ಭಕ್ತರಿಗಾಗಿ ಅಂತ. ಭಕ್ತರು ಅಂದ್ರೆ ಯಾರ? ಜನನೇ. ರಾಜಕಾರಣಿಗಳು ಯಾರಿಗೆ ಸೇವೆ ಮಾಡಕ್ಕಂತಾರ? ಜನ ಸೇವೆನೆ. ಆಯ್ತಾ? ಆಮೇಲೆ ಈ ನೌಕರಿ ಇದು ಮಾಡೋರು ಅಧಿಕಾರಿಗಳೆಲ್ಲ ಏನ್ ಮಾಡ್ಬೇಕಂತಾರ? ಜನರ ಒಳಿತಿಗಾಗಿ ನಾವಿದ್ದೇವೆ, ಅಲ್ಲಿ ಜನನೇ. ಮತ್ ನಿಮ್ ಕೆಲಸನ, ನಿಮ್ಮ ಕೆಲಸಕ್ಕೂ ಕೂಡ ಜನರ ಒಳಿತಿಗಾಗಿ ಅಂದ್ಮೇಲೆ ಆಕಾಶ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ ಅನ್ನುವಾಗ ಎಲ್ಲಿ ಮಳೆ ಹನಿ ಹರಿದ್ರು ಕೂಡ ಹೆಂಗೆ ಸಾಗರಕ್ಕನೆ ಹೋಗ್ತದೋ ಅನ್ನೋ ಹಾಗೆ ಎಲ್ಲಾರು ಮಾಡೋದು ಎದಕ್ಕ? ಜನರಿಗಾಗಿ ಇರೋದ್ರಿಂದ ಜನರಿಗಾಗಿ ಜನರಿಗೋಸ್ಕರನೇ ನೀವಿದ್ರಿ ಅಂತಂದ್ರೆ ಜನ ನಿಮ್ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ಪತ್ರಿಕೆಯ ಧರ್ಮ ಅದು ಬಹಳ ಶ್ರೇಷ್ಠವಾಗಿರುವಂತ ಧರ್ಮ. ಇನ್ನೂ ಗೊತ್ತಿರ್ಲಿ, ಪತ್ರಿಕೆ ಅಂದ್ರೆ ಜಸ್ಟ್ ಲೈಕ್ ಫಿಲ್ಟರ್ ಇದ್ದಂಗೆ. ಕಲಕ್ಕ ನೀರ್ ಇತ್ತಂದ್ರ ಕಲಕ್ ನೀರ್ ಹಾಕಿರ ನೀವು ಸೋಸಿ ನೀರ್ ಕೆಳಗ್ ಬರ್ತದೆ, ಅದು ತಿಳಿ ಆಗ್ತದೆ. ಹಂಗ ಕಲುಷಿತವಾಗಿರುವ ಯಾವುದೇ ವಿಚಾರವನ್ನ ನೀವು ಸೋಸಿ ಸಮಾಜಕ್ಕೆ ತಿಳಿ ನೀರು ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಬಹಳಷ್ಟು ಸಂತೋಷ ಆಯ್ತು. ಗುರುಶಾಂತೇಶ್ವರನ ಸಾನ್ನಿಧ್ಯ ಈ ಮಠ ಗೊತ್ತಿರ್ಲಿ ನಿಮ್ಗೆ. ಜಾತಿ, ಮತ, ಪಂಥ, ಪಂಗಡ ಎಲ್ಲವನ್ನು ಮೀರಿದ ಮಠ ಇದೆ. ಅದಕ್ಕಾಗಿ ಈ ಮಠದೊಳಗೆ ಇದು ನೀವೆಲ್ಲರೂ ಕೂಡ್ಕೊಂಡು ಬಂದು ಈ ಐಡಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲ ಐಡಿಯನ್ನು ಸ್ವೀಕರಿಸಿದಿರಿ. ನಿಮ್ಮ ಐಡಿ ಏನಾಗಿರ್ಬೇಕು ಅಂತಂದ್ರೆ ಇವರಿಂದ ನಾನು ಚಲೋ ಆಯ್ತು ಅನ್ನುವ ಐಡಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್.